ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಹಿಂಪು ಕಸ್ತೂರಿ ಕನ್ನಡ ಚಾನೆಲ್. ಇವತ್ತು ನಾನು ಕುಡತಿನಿಯಲ್ಲಿ ನಡೀತಕ್ಕಂತಹ ಶ್ರೀ ಆಂಜನೇಯ ದೇವಸ್ಥಾನ ರಥೋತ್ಸವಕ್ಕೆ ಭೇಟಿ ನೀಡಿದ್ದೇನೆ. ಮುಂದೆ ರಥೋತ್ಸವದ ತಯಾರಿ ನಡೀತಾ ಇದೆ ಹಾಗೂ ಪೂಜೆ ರಥೋತ್ಸವಕ್ಕೆ ಬೇಕಾಗಿರ್ತಕ್ಕಂತಹ ಅಲಂಕಾರ ಹಾಗೂ ಪೂಜೆಗಳು ಕೂಡ ಸಿದ್ಧತೆ ನಡೀತಾ ಇದ್ದಾವೆ. ಮುಂದೆ ರಥೋತ್ಸವದ ಮುಂದೆ ಹೋಮಗುಂಡದ ಕಾರ್ಯಕ್ರಮ ನಡೀತಾ ಇದೆ. ಹೋಮಗುಂಡದ ನಂತರ ರಥ ಚಾಲನೆ ಸಾಯಂಕಾಲ ಇರುವುದು ತಿಳಿದು ಬಂದಿದೆ. ಈ ರೀತಿ ರಥೋತ್ಸವವನ್ನು ಮಾಡುತ್ತಿದ್ದಾರೆ. ನಂತರ ಮುಂದೆ ನೋಡುತ್ತಾ ಬಂದರೆ ಊಟದ ಕಾರ್ಯಕ್ರಮ, ದಾಸೋಹದ ವ್ಯವಸ್ಥೆ ಕೂಡ ಇದೆ. ಹಾಗೆ ಗುಡಿಯ ಮುಂದೆ ಜನದ ಸಾಂದ್ರತೆ, ಜನರ ಗದ್ದಲದ ಶಬ್ದ ಕೇಳುತ್ತಾ ಬರುವುದಿಲ್ಲ. ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋಗುತ್ತಾ ಒಳಾಂಗಣ ಗುಡಿಯ ಪ್ರವೇಶ ಮುಖ್ಯ ದ್ವಾರದ ಹತ್ತಿರ ಬಂದಾಗ ಮುಂದೆ ಕೂಡ ಶ್ರೀ ಆಂಜನೇಯ ದೇವರ ಒಂದು ಮೂರ್ತಿ ಪಲ್ಲಕ್ಕಿ ಆಗಿರ್ಬೋದು ಹಾಗೂ ವಿವಿಧ ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ಇಲ್ಲಿ ಮಾಡಲಾಗುತ್ತದೆ. ತದನಂತರ ಪಲ್ಲಕ್ಕಿ ಸೇವೆಯನ್ನು ಈಗ ಆರಂಭಿಸುತ್ತಾರೆ. ಶ್ರೀ ಆಂಜನೇಯನಿಗೆ ಮಂಗಳಾರತಿಯಾದ ನಂತರ ಪಲ್ಲಕ್ಕಿಯನ್ನು ಊರ ಸುತ್ತ ತೆಗೆದುಕೊಂಡು ಬರುವುದು ಇಲ್ಲಿ ಕಾಣಸಿಗುತ್ತದೆ. ನಂತರ ಈಗ ಗುಡಿಯ ಮುಖ್ಯ ಒಳಾಂಗಣದಲ್ಲಿ ಹೋಗುತ್ತಿದ್ದೇವೆ. ಶ್ರೀ ವಿನಾಯಕರ ದರ್ಶನ ಮಾಡಿದ ನಂತರ ಇಲ್ಲಿ ಶ್ರೀರಾಮ ಸೀತಾ ಸಮೇತ ರಾಮನನ್ನು ಕೂಡ ನೋಡಿ ನಂತರ ಈಗ ಮಂಗಳಾರತಿಯ ಶಬ್ದ ಕೇಳಿಸುತ್ತದೆ. ಮಂಗಳಾರತಿ ಆದ ನಂತರ ಪಲ್ಲಕ್ಕಿಯ ಸಾಗುವುದು ನಮ್ಮ ಕಣ್ಣಿಗೆ ಬೀಳುತ್ತದೆ. ಮಂಗಳಾರತಿಯಾದ ನಂತರ ಇಲ್ಲಿ ಈಗ ಮಹೋತ್ಸವವನ್ನು ಈಗ ಮುಖ್ಯ ಗುಡಿಯ ಸುತ್ತ ಕಾಣಿಸುತ್ತದೆ ನೋಡಿ. ಈಗ ಗರ್ಭಗುಡಿಯ ಮೂರ್ತಿಗೆ ಮಂಗಳಾರತಿಯನ್ನು ಕೂಡ ಆಂಜನೇಯನ ಮಹಾಮಂಗಳಾರತಿಯನ್ನು ಎಲ್ಲರೂ ಕಣ್ಣು ತುಂಬಿಸಿಕೊಂಡು ನಂತರ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಹಾಗೂ ವ್ಯೂವರ್ಸ್ಗೂ ಕೂಡ ಹೇಳುತ್ತಾ ಇದ್ದೇನೆ. ಇದಾದ ನಂತರ ಹಾಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಹೊರಗಡೆ ವಾದ್ಯಗಳೊಂದಿಗೆ ಆಂಜನೇಯನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಇಷ್ಟು ಇನ್ನೊಂದು ಲಾಗ್ ಆಗಿತ್ತು. ಈಗ ನಂತರ ಮೆಟ್ರಿಕ್ ಬಸ್ ಏರಿ ಊರಿಗೆ ಅಂತ ಹೋಗುವುದು. ಧನ್ಯವಾದಗಳು.